ಕೊಡಬೇಕು ಅನ್ನೋದು ಅವ್ರ ವಾದ. ಇದು ಒಂದಿನ ಮಾಡಿದರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಚಾಲೆಂಜ್ ಮಾಡ್ತೀನಿ. ಹೋಗ್ತಾ ಇದ್ದಾರೆ ಅವರು, ಹೋಗಲೇಬೇಕು. ಮತ್ತು ಅದನ್ನು ಪ್ರಶ್ನೆ ಮಾಡಲೇಬೇಕಿದ್ದು ಹೋರಾಟದಿಂದ ಆಗುವಂಥದ್ದು. ಯಾಕಂದ್ರೆ ದೊಡ್ಡ ಅನಾಹುತಗಳಾಗಿದ್ದಾವಲ್ಲ ಧರ್ಮಸ್ಥಳದಲ್ಲೇ. ಅದು ಸುಮ್ಮನೆ ಬುರುಡೆ ಕೇಸು ಬುರುಡೆ ಅಂತ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಸಾಕ್ಷಿನ ಮುಚ್ಚಾಕಿಬಿಟ್ರೆ ಈಗಾಗಲೇ ಪಾಪ. ಆ ಒಬ್ಬ ದಲಿತ ಸಮುದಾಯದ ಘಟನ ಕರ್ಮಚಾರಿ ಆ ವ್ಯಕ್ತಿ ಏನೋ ಪಾಪ ಸತ್ಯ ಹೇಳಿದಾಗ ಇವತ್ತು ತನ್ನ ತಲೆ ತನ್ನ ಕಲ್ಲು ಹಾಕೊಂಡಂಗೆ ಆಗಿಬಿಟ್ಟದ ಪಾಪ. ಅವ್ನು ಬದುಕಾಗ ಇವತ್ತು ಕಷ್ಟದಾಗಿ ಹೋಗ್ಬಿಟ್ಟದ ನಮ್ಮ ಚೆನ್ನೈಯಂದು. ಯಾಕೆಂದರೆ ಸತ್ಯ ಹೇಳಿದ್ದೆ ಪಾಪ ಆ ವ್ಯಕ್ತಿನ SIT ಅವ್ರು ಏನೇನೋ ಮಾಡಿದರು, ಮಾಡಿ ಉಲ್ಟಾ ಹೊಡಿಸಿಬಿಟ್ರು. ಆದರೆ ಘಟನೆಗಳಲ್ಲಿ ನಡೆದ್ರ ಬಗ್ಗೆ ಅಲ್ಲಿ ಯಾರು ಮಾಡಿದ್ರು ಅದ್ರ ಬಗ್ಗೆ ಇಲ್ಲ. ಅದು ಯಾರು ಗಿಳಿಯಾರ ಅಂತೇನೋ ವಾದ ಮಾಡ್ತಾನೆ ಮನುಷ್ಯ. ಇಲ್ಲ, ಕೋರ್ಟ್ ಅದು ಮುಗಿದೋಗ್ಬಿಡ್ತು, ಈಗಾಗಲೇ ಆಗಿ ಹೋಗಿದೆ, ಮತ್ತೊಮ್ಮೆ ಬೇಗ ಮಾಡುವಂಥದ್ದಿಲ್ಲ. ಅಲ್ಲ ಮಾರಾಯ, ಕಳೆದ 2-3 ದಶಕಗಳಿಂದ ಹೆಣ್ಣುಗಳ ರಾಶಿಗಳಲ್ಲಿ ಆಗಿದ್ದಾವ. ಯಾರು ಇವರು, ಇದಕ್ಕೆ ಯಾರು ಕಾರಣರು? ಒಂದೇನು ಕೆಲಸ 2 ಕೆಲಸ ಇದೆ, ಹೋಗ್ಲಿ ಬಿಡಪ್ಪ ಅನ್ನೋ ಪ್ರಸಂಗ ಇತ್ತು. ಇದು ಏನದು ಒಂದಂದ್ರೂ ಅದು ಬಿಡ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ ಆಗ್ತಾ ಇದ್ದಾರೆ ಇಂಥ ಕೇಸುಗಳು? ನಿಮ್ಮ ಮನೆಯಲ್ಲಿ ಯಾರೋ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮತ್ತೆ ಯಾರಿಗೋ ಆಗಿದ್ದು ಏನು ಮಾಡ್ತಾ ಇದ್ದೀರಿ ನೀವು ಅಂತಂಥವ್ರು ಕೇಳಬೇಕಾಗಿದೆ, ಗಿರಿಯಾರಂಥವ್ರಿಗೆ. ಇದು ಧರ್ಮದ ವಿಷಯ ಅಲ್ಲದು, ವೈಯಕ್ತಿಕ ಬದುಕಿನ ವಿಷಯ. ಸೌಜನ್ಯ ಮೇಲೆ ಆದಂಥ ಹತ್ಯೆ ಅನ್ಯಾಯಗಳ ಬಗ್ಗೆ ಪಾಪ ಪ್ರಶ್ನೆ ಮಾಡ್ತಾ ಇದ್ದಾರೆ. ವೇದವಲ್ಲಿ ಬಗ್ಗೆ ಕೇಳ್ತಾ ಇದ್ದಾರೆ, ಪದ್ಮಲತಾಳ ಬಗ್ಗೆ ಕೇಳ್ತಾ ಇದ್ದಾರೆ. ಹೆಂಗೆ ಸಾವಾಯ್ತು, ಇಲ್ಲಿ ಏನಾಯಿತು ಅಂತೇಳಿ ಅನೇಕ ಸಾವು ನೋವುಗಳಾಗಿದ್ದಾವೆ. ಅವು ಉತ್ತರ ಹುಡುಕ್ತಾ ಇದ್ದಾರೆ. ಅಂಥ ಪ್ರಸಂಗದಲ್ಲಿ ಇದಕ್ಕೆಲ್ಲ ಓಡಾಡುವಂಥ ಮುಖ್ಯ ವ್ಯಕ್ತಿ